ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾನಿವತ್ತು ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಹೊರಗಡೆ ಹೋಗ್ತಾಯಿದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಬರ್ಡೇ ಇದೆ. ಸೊ ಅದಕ್ಕೆ ಸರ್ಪ್ರೈಸ್ ಆಗಿ ಸೈಕಲ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳು ಬರ್ಡೇ ಟೈಮಿಗೆ ಕರೆಕ್ಟಾಗಿ ಸ್ಕೂಲ್ ಸ್ಟಾರ್ಟ್ ಆಗೋಗುತ್ತೆ, ಮತ್ತು ಸೈಕಲ್ ಕೊಡ್ಸೋದಕ್ಕಾಗಲ್ಲ. ಆಮೇಲೆ ತೊಗೊಂಡ್ರು ವೇಸ್ಟು, ಅವಳು ಸ್ಕೂಲ್ಗೆ ಹೋದರೆ ಓಡ್ಸೋಕ್ಕಾಗಲ್ಲ ಅಂತೇಳಿ ಇವಾಗಲೇ ಕೊಡಿಸ್ಬೋಣ. ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ಹೆಂಗೂ ಸ್ವಲ್ಪ ಓಡಿಸ್ತಾಳೆ ಅಂತೇಳಿ ಡಿಕ್ಯಾಥ್ಲಾನ್ಗೆ ಶಾಪಿಂಗ್ ಹೋಗ್ತಾಯಿದ್ದೀವಿ ಸೈಕಲ್ ಕೊಡ್ಸೋದಕ್ಕೆ ಅಂತೇಳಿ. ಸೊ ತುಂಬ ದಿನದಿಂದ ಅವಳು ಬೇರೆ ಫ್ರೆಂಡ್ಸ್ ಹತ್ರ ಎಲ್ಲ ಇಸ್ಕೊಂಡು ಸೈಕಲೆಲ್ಲ ಓಡಿಸ್ತಾ ಇದ್ಲು. ಬಟ್ ನಮಗೆ ಅದನ್ನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅನ್ನಿಸ್ತಿರ್ಲಿಲ್ಲ ಬೇರೆಯವ್ರ ಹತ್ರ ಇಸ್ಕೊಂಡೆಲ್ಲ ಓಡಿಸೋದು. ಸೊ ಅದಕ್ಕೆ ಹೊರಟಿದ್ದೀವಿ ಇವಾಗ. ನೋಡಬೇಕು ಎಷ್ಟು ಕಾಸ್ಟ್ ಇರುತ್ತೆ ಏನು ಅಂತೇಳಿ. ಒಂದು ಗ್ರೋ ಕ್ಲಬ್ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿದೆ. ಸೊ ಅಲ್ಲೆಲ್ಲ ವಿಚಾರಿಸಿದ್ವಿ ಆಲ್ರೆಡಿ. ಬಟ್ ಅದು ಫಸ್ಟು ಮಂತ್ಲಿ EMI ಪ್ರಕಾರ ಕಟ್ಟೋ ಥರ ಇತ್ತು. ಇವಾಗೇನೋ ಅದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಎಲ್ಲ ತೆಗೆದ್ಬಿಟ್ಟಿದ್ದಾರಂತೆ. ಅದಕ್ಕೆ ಇವಾಗ ಏನು ಬೇಡ ಆ ಥರದ್ದು, ನಾರ್ಮಲ್ಲೇ ನೋಡೋಣ, ಡಿಕ್ಯಾಥ್ಲಾನಲ್ಲಿ ಚೆನ್ನಾಗಿರೋದು, ಕ್ವಾಲಿಟಿ ಇರೋದು ಅಂತೇಳಿ ಹೋಗ್ತಾಯಿದ್ವಿ. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ಸಿಗ್ತೀನಿ. ನನಗೆ ನೆನಪಿರೋ ಪ್ರಕಾರ ನಾವೆಲ್ಲ ಸೈಕಲ್ ಹೊಡೆದಿದ್ದು, ನಾನು ಆ್ಯಕ್ಚುಲಿ ಎಸ್ಪೆಷಲಿ ನಾನು ಸೈಕಲ್ ಹೊಡೆದಿದ್ದೇನೆ ಒಂದು 8th ಸ್ಟ್ಯಾಂಡರ್ಡಿಗೆ ಬಂದಾಗ. ನಾವು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಫ್ರೀ ಸೈಕಲ್ ಅಂತೇಳಿ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಬ್ಯಾಚ್ ಇರಬೇಕಾದ್ರೇ. ಸೊ ಆವಾಗ ಸೈಕಲೆಲ್ಲ ಕೊಟ್ಟಿದ್ರಲ್ಲ, ಅದನ್ನು ಓಡಿಸಿದ್ದು ನೆನಪು. ಫಸ್ಟ್ ಟೈಮ್ ಆ ಸೈಕಲನ್ನು ಓಡಿಸಿದ್ದು ನಾನು. ಅಲ್ಲಿ ತನಕ ಸೈಕಲೆಲ್ಲ ಓಡಿಸಿರಲಿಲ್ಲ ನಾನು. ಸೊ ಇವಾಗ ನೋಡಬೇಕು, ಡಿಕ್ಯಾಥ್ಲಾನಲ್ಲಿ ಸೈಕಲ್ಲು ನಾವು ಓಡಿಸ್ಬೋದು. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫುಲ್ಲು ಗಾಡಿ ಓಡಿಸೋದೇ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ಮತ್ತು ಹಾಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಹಾಸ್ಪಿಟ್ಲ್ ಕಾಣಿಸ್ತು. ಸೊ ಅದನ್ನು ವಿಡಿಯೋ ಮಾಡಿಕೊಂಡೆ. ಖುಷಿಯಾಗುತ್ತೆ ನಾನು ವರ್ಕ್ ಮಾಡ್ತಿರೋ ಪ್ಲೇಸ್ ಅಂತೇಳಿ. ನಾವಿವಾಗ ನೋಡ್ತಾ ಇರ್ಬೋದು, ಬಂದು ರೀಚ್ ಆಗಿದ್ದೀವಿ ಡಿಕ್ಯಾಥ್ಲಾನ್ ಹತ್ರ. ಇಲ್ಲಿ ಮಕ್ಕಳೆಲ್ಲ ಗ್ರೌಂಡ್ ಇದೆ, ಅಲ್ಲಿ ಸ್ಕೇಟಿಂಗ್ ಮತ್ತು ವಾಲಿಬಾಲ್ ಎಲ್ಲ ಆಡ್ತಾರೆ, ಮತ್ತು ಬ್ಯಾಸ್ಕೆಟ್ಬಾಲ್ ಎಲ್ಲ ಆಡೋ ಗ್ರೌಂಡ್ ಇದೆ. ಸೊ ಅಲ್ಲಿ ಮಕ್ಕಳೆಲ್ಲ ಸ್ಕೇಟಿಂಗ್ ಮಾಡ್ತಾಯಿದ್ರು. ಅದನ್ನು ನನ್ನ ಮಗಳು ನೋಡಿಕೊಂಡು ಖುಷಿ ಪಡ್ತಾಯಿದ್ರು, ಅಮ್ಮ ನಾನು ಆಡಬೇಕಿತ್ತು ಅಂತೇಳಿ. ಇನ್ನು ಒಳಗಡೆ ಬಂದರೆ ಅಲ್ಲಿ ಟ್ರಯಲ್ ಸೈಕಲ್ಸ್ ಎಲ್ಲ ಇಟ್ಟಿರ್ತಾರೆ ಟ್ರಯಲ್ ಮಾಡೋದಕ್ಕೆ ಅಂತೇಳಿ. ಅದನ್ನು ಕೊಟ್ಟಿದ್ವಿ, ಅದನ್ನು ಓಡಿಸ್ತಾ ಇದ್ಲು. ಆ್ಯಕ್ಚುಲಿ ಅವಳು ಆಲ್ರೆಡಿ ಸೈಕಲ್ ಓಡಿಸೋದು ಗೊತ್ತಿತ್ತು, ಬಟ್ ನಾವೇ ಇನ್ನೂ ಕೊಡಿಸಿರ್ಲಿಲ್ಲ ಅಷ್ಟೇ, ಸುಮ್ಮನೆ ನಿಲ್ಲಿಸೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಇನ್ನು ಇವಾಗ ನಾವು ಸೆಲೆಕ್ಟ್ ಮಾಡುವಂಥ ಸೈಕಲ್ನ ಕೊಟ್ಟಿದ್ದರು ಓಡಿಸಿ ನೋಡಲಿ ಅಂತೇಳಿ. ಬಟ್ ಅದಕ್ಕೆ ನಾವು ಇನ್ನೂ ಸೈಡ್ ವೀಲ್ಸ್ ಹಾಕ್ಸಿಲ್ಲ. ಅಷ್ಟೊತ್ತು ತನಕ ಹಿಡ್ಕೊಂಡು ಓಡಿಸು, ಹೆಂಗೆ ಓಡಿಸ್ತೀಯಾ ನೋಡ್ತೀನಿ ಅಂತೇಳಿ ನಮ್ಮ ಹಸ್ಬೆಂಡ್ ಅವಳಿಗೆ ಟ್ರೈ ಮಾಡಿಸ್ತಾಯಿದ್ರು. ನಾವು ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಅವಳಿಗೆ ಸ್ಕೇಟಿಂಗ್ ತುಂಬ ಇಷ್ಟ ಆಗೋಗಿತ್ತು. ಸ್ಕೇಟಿಂಗ್ ಮಾಡಬೇಕು, ನಾನು ಟ್ರೈ ಮಾಡಬೇಕು ಅಂತ ಹೇಳ್ತಾಯಿದ್ಲು. ಸ್ವಲ್ಪ ಹೊತ್ತಾದಮೇಲೆ ಸರಿ ಫಸ್ಟ್ ಸೈಕಲ್ ಸೆಲೆಕ್ಟ್ ಮಾಡಿಬಿಡೋಣ, ಅವರೆಲ್ಲ ಫಿಟ್ ಮಾಡೋ ತನಕ ನಾವಿವಾಗ ಸ್ಕೇಟಿಂಗ್ ಮಾಡಿಸೋಣ ಅಂತೇಳಿ ಸ್ಕೇಟಿಂಗ್ ಮಾಡಿಸ್ತಾಯಿದ್ವಿ. ಇನ್ನು ನಮ್ಮ ಹಸ್ಬೆಂಡ್ ಇವಾಗ ಆ ಸೈಕಲ್ದು ಪಾರ್ಟ್ಸ್ ಎಲ್ಲ ಸಪ್ರೇಟ್ ತೊಗೋಬೇಕು ಡಿಕ್ಯಾಥ್ಲಾನಲ್ಲೆಲ್ಲ, ಅದನ್ನೆಲ್ಲ ಕೊಟ್ಟಿದ್ದರು. ಅದನ್ನು ಫಿಟ್ಟಿಂಗ್ ಅಂತ ಕೊಟ್ಟಿದ್ರಲ್ಲ, ಅಲ್ಲಿದ್ದರು. ನಾನು ನನ್ನ ಮಗಳನ್ನ ಕರ್ಕೊಂಡು ಈ ಕಡೆ ಜಿಮ್ದು ಐಟಮ್ಸ್ ಎಲ್ಲ ಇದೆ, ಸೊ ಅಲ್ಲಿ ಬಂದು ಸ್ವಲ್ಪ ಎಕ್ಸಸೈಸ್ ಥರ ಮಾಡ್ತಾಯಿದ್ದೆ. ನನ್ನ ಮಗಳು ವೀಡಿಯೋ ಮಾಡಿಕೊಟ್ಲು. ಇನ್ನು ನನ್ನ ಮಗಳಂತೂ ಅದನ್ನು ನೋಡ್ತೀನಿ ಇದನ್ನು ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಫುಲ್ಲು ಆ ಕಡೆ ಈ ಕಡೆ ಓಡಾಡ್ಕೊಂಡು ಎಲ್ಲನೂ ನೋಡ್ತಾಯಿದ್ಲು. ಮಕ್ಕಳೇ ಹಾಗೆ ಅಲ್ವಾ, ಅವ್ರ ಎನರ್ಜಿಗೂ ನಮ್ಮ ಎನರ್ಜಿಗೂ ಮ್ಯಾಚ್ ಅಂತೂ ಮಾಡೋದಕ್ಕೆ ಆಗಲ್ಲ. ನಾನಿವಾಗ ನನ್ನ ಮಗಳು ಟ್ರಯಲ್ ನೋಡ್ತಾ ಇದ್ಲು ಬೇರೆ ಸೈಕಲ್ ತೊಗೊಂಡು ಮತ್ತೆ. ಸೊ ನಾನಿವಾಗ ಸುಮ್ಮನೆ ಕೂತ್ಕೊಂಡಿದ್ದೆ, ಅಲ್ಲಿ ಚೇರ್ ಇತ್ತು, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ. ಸಂಡೇ ಅಂತಲೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು ಡಿಕ್ಯಾಥ್ಲಾನು. ಫೈನಲ್ ಇವಾಗ ನೋಡ್ತಾ ಇರ್ಬೋದು, ಅವಳದು ಸೈಕಲ್ಲು ಫಿಟ್ ಆಗಿದ್ದಾಯಿತು ಎಲ್ಲನೂ. 4 ವೀಲರ್ ಇರೋದಕ್ಕೆ ಅವಳು ಸ್ಟೈಲ್ ಮಾಡ್ಕೊಂಡೆಲ್ಲ ಓಡಿಸ್ತಾ ಇದ್ದಾಳೆ. ಆ ಸೈಡ್ ವೀಲ್ ತೆಗೆದ್ರೆ ಅವಳು ನಿಜವಾಗ್ಲೂ ಓಡಿಸೋದಕ್ಕೆ ಬರಲ್ಲ, ಅವಳಿಗೆ ಇನ್ನೂ ಚಿಕ್ಕವಳಲ್ವ ಅದಕ್ಕೆ. ಸೊ ಫೈನಲಿ ಈ ಥರ ಇದೆ ಲುಕ್ಕು ನಮ್ಮ ಹರ್ಷಿಕಂಗೆ ಕೊಡಿಸಿರೋವಂಥ ಸೈಕಲ್ದು. ಇನ್ನು ಇವಾಗ ಅಲ್ಲೇ ನೇಮ್ ಕಸ್ಟಮೈಸೇಷನ್ ಎಲ್ಲ ಮಾಡಿಕೊಡ್ತಾರೆ ಡಿಕ್ಯಾಥ್ಲಾನಲ್ಲೇ. ಸೊ ಅವಳದು ನೇಮ್ ಹಾಕ್ಸ್ಬಿಡೋಣ ಅಂತೇಳಿ ಹಾಕಿಸ್ತಾ ಇದ್ವಿ. ಯಾಕಂತಂದರೆ ಮೆಮೊರಿ ಆಗಿರಲಿ ಅಂತೇಳಿ ಈ ವ್ಲಾಗ್ ಮಾಡ್ಕೊಂಡಿದ್ದಷ್ಟೇ. ಮತ್ತು ಅದರಲ್ಲಿ ಅವಳ ಹೆಸರು ಇರಲಿ ಅಂತೇಳಿ ಅದಕ್ಕೋಸ್ಕರನೇ ಕಸ್ಟಮೈಸೇಷನ್ ಸ್ಟಿಕ್ಕರ್ ಇತ್ತಲ್ಲ, ಅದನ್ನು ಮಾಡಿಸ್ತಾ ಇದ್ವಿ. ಅವಳು ಫುಲ್ ನೇಮ್ನ ಹಾಕಿಸ್ತಾ ಇದ್ವಿ ಸೈಕಲ್ ಮೇಲೆ. ನನಗಂತೂ ಒಂಥರ ಖುಷಿನೇ ಆಯಿತು. ಈ ಕಲರು ಆರೆಂಜು ಬ್ರೈಟ್ ಆಗಿದೆ ಸ್ವಲ್ಪ ಅಂತೇಳಿ ಇದನ್ನೇ ಚೂಸ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಅವಳು ರೆಡ್ ಕಲರ್ ಚೂಸ್ ಮಾಡ್ಕೊಂಡಿದ್ಲು, ನನಗೆ ರೆಡ್ಡೇ ಬೇಕು ಅಂತೇಳಿ. ಬಟ್ ನಾವೇನೇ ಇಲ್ಲ, ಆರೆಂಜ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ತಗೋ ಅಂತೇಳಿ ಆರೆಂಜ್ ಸೆಲೆಕ್ಟ್ ಮಾಡಿದ್ಮೇಲೆ ಆಯಿತು ನನಗೆ ತೊಗೊತೀನಿ ಅಂತೇಳಿ ಕನ್ವಿನ್ಸ್ ಆದಳು ಅವಳು. ನೀವೇನಾದರೂ ನಿಮ್ಮ ಮಕ್ಕಳಿಗೆ ಸೈಕಲ್ ತೊಗೋಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಡಿಕ್ಯಾಥ್ಲಾನ್ಗೆ ವಿಸಿಟ್ ಮಾಡಿ. ಯಾಕಂತಂದರೆ ಕಾಸ್ಟ್ ಸ್ವಲ್ಪ ಹೈನೇ ಇರುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತು ನಾವು ಇದನ್ನು ಎಕ್ಸ್ಚೇಂಜು ಕೊಡ್ಬೋದಂತೆ. 2.5 ಇಯರ್ ಆದಮೇಲೆ ಎಕ್ಸ್ಚೇಂಜ್ ಮಾಡಿದ್ರೆ 40% ನೆಕ್ಸ್ಟ್ ಸೈಕಲಲ್ಲಿ ಡಿಸ್ಕೌಂಟ್ ಕೊಡ್ತಾರಂತೆ. ಸೊ ಫೈನಲಿ ನಾವೀಗ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದು ತೊಗೊಬಂದಿಟ್ಟಿದ್ದೀವಿ. ಪೋರ್ಟರ್ ಮಾಡೋಣ ಅಂತ ಇದ್ವಿ, ಬಟ್ ಬೇಡ, ಹತ್ರನೇ ಅಲ್ಲ ಮನೆ ಅಂತೇಳಿ ಹಂಗೆ ಗಾಡಿಯಲ್ಲೇ ತೊಗೊಂಡೋಗೋಣ ಅಂತೇಳಿ ಬಂದ್ವಿ. ಈಗ ಮನೆಗೆ ಫೈನಲಿ ಬಂದು ರೀಚ್ ಆಗಿದ್ದಾಯಿತು. ಪೂಜೆ ಮಾಡಿಸ್ತಾ ಇದ್ದೀವಿ ನಮ್ಮ ಸೈಕಲಿಗೆ. ನಮ್ಮ ಅತ್ತೆ ಮನೆ ಹತ್ರನೇ ಬಂದುಬಿಟ್ವಿ, ಅವ್ರಿಗೂ ತೋರಿಸ್ಬೇಕಂತೇಳಿ. ಸೊ ನನ್ನ ಸಿಸ್ಟರು ಪೂಜೆ ಮಾಡ್ತಾಯಿದ್ದಾರೆ ಸೈಕಲ್ಗೆ.
ನನ್ನ ಮಗಳಂತೂ ಫುಲ್ಲು ಕ್ಯೂರಿಯಸ್ ಆಗಿದ್ದಾಳೆ ಸೈಕಲ್ ಓಡಿಸ್ಬೇಕು ಅಂತ ಹೇಳಿ. ತುಂಬ ದಿನದಿಂದ ಪಾಪ ಕೇಳ್ತಾ ಇದ್ಲು, ಎಲ್ಲ ಮಕ್ಳ ಹತ್ರನೂ ಇಸ್ಕೊಂಡು ಹೊಡಿಯೋದು ಅದೆಲ್ಲ ಮಾಡ್ತಾಯಿದ್ಲು. ಫೈನಲಿ ನನ್ನ ಮಗಳು ಅವಳ ಆಸೆ ಅಂತಲೇ ಅವ್ರ ಅಪ್ಪನ ಹತ್ರ ಸೈಕಲ್ ತೆಗೆಸ್ಕೊಬಿಟ್ಲು ಬರ್ಡೇ ಗಿಫ್ಟ್ ಅಂತೇಳಿ. ನಂದು ಬೇರೆ ಪ್ಲ್ಯಾನ್ ಇದೆ, ನೋಡಬೇಕು ಏನು ಕೊಡಿಸ್ತೀನಿ ಅಂತೇಳಿ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.